ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋ 8ನೇ ತರಗತಿ ಸಮಾಜ ವಿಜ್ಞಾನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ 4. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಏನಿಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋನ ಇಲ್ಲಿ ಪ್ರಾರಂಭ ಮಾಡೋಣ. ಸೊ ಮುಖ್ಯ ಪ್ರಶ್ನೆ 1ರಲ್ಲಿ ತೆಗೆದುಕೊಂಡಾಗ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಬರೀತಕ್ಕಂಥದ್ದು. ಸೊ ಮೊದಲೇ ಪ್ರಶ್ನೆ ಏನಂತಂದರೆ, ಕಂಚಿಯ ಬಳಿ ಮಹಾಬಲಿಪುರಂ ಎಂಬ ಹೊಸ ನಗರ ಕಟ್ಟಿದವರು ಅಂತೇಳಿ ಸೊ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಸೊ ಯಾವುದಾಗ್ತೈತೆ ಅಂದ್ರೆ ನರಸಿಂಹ ವರ್ಮ ಅಂತೇಳಿ ಸೊ ಸರಿಯಾದ ಉತ್ತರ ಆಗ್ತದೆ. ಇನ್ನು 2ನೇ ಪ್ರಶ್ನೆ, ಸೊ ಈ ರಾಜನನ್ನು ಚೋಳ ಸಾಮ್ರಾಜ್ಯದ ಒಂದು ಶಿಲ್ಪಿ ಎಂದು ಕರೆಯಲಾಗಿದೆ ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ ಇಲ್ಲಿ, ಶಿಲ್ಪಿ ಅಂತಕ್ಕಂಥದ್ದು. ಅದಕ್ಕೆ ಉತ್ತರವ ಯಾರಾಗ್ತಾರೆ ಅಂತಂದ್ರೆ ಆಪ್ಷನ್ 3. ಸೊ 1ನೇ ರಾಜರಾಜ ಚೋಳ ಅಂತಕ್ಕಂಥವ್ರು. ಇನ್ನು 3ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದ ಸ್ಥಳ ಅಂತೇಳಿ ಸೊ ಕರ್ನಾಟಕದಲ್ಲಿ ಕೇಳಿದ್ರೆ ಸೊ ಇಲ್ಲಿ ಉತ್ತರ ಈ 4 ಆಪ್ಷನ್ಗಳಲ್ಲಿ ಸೊ ಯಾವುದಾಗ್ತೈತೆ ಅಂದ್ರೆ ಆಪ್ಷನ್ ಸಿ, ಗದಗ ಜಿಲ್ಲೆಯ ಕಣಗಿನಹಾಳ ಅಂತೇಳಿ ಕರಿತೀವಿ. ಸೊ ಈ ಒಂದು ಪ್ಲೇಸ್ದಲ್ಲಿ ಸಹಕಾರಿ ಸಂಘ ಅಂತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಸೊ 4ನೇ ಪ್ರಶ್ನೆ ಏನಂತಂದ್ರೆ, ಕಲ್ಯಾಣದ ಚಾಲುಕ್ಯ ದೊರೆ 3ನೇ ಸೋಮೇಶ್ವರನ ಬರೆದ ಗ್ರಂಥ ಯಾವುದು ಅಂತೇಳಿ ಒಂದು ಪ್ರಶ್ನೆಯಲ್ಲಿ ನೀಡಿದ್ದೇನೆ. ಸೊ ಅದಕ್ಕೆ ಉತ್ತರ ಯಾವುದಂತಂದ್ರೆ ಮಾನಸೋಲ್ಲಾಸ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೀತಾರೆ. ಯಾರು? 3ನೇ ಸೋಮೇಶ್ವರ ಅಂತಕ್ಕಂಥವ್ರು. ಓಕೆ. ಇನ್ನು 5ನೇ ಪ್ರಶ್ನೆ ತೆಗೆದುಕೊಂಡಾಗ, ಸೊ ಜಿಲ್ಲಾ ಪಂಚಾಯಿತಿಗೆ ಎಷ್ಟು ತಿಂಗಳುಗಳ ಒಂದು ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಲ್ಲಿ ಆಯ್ಕೆಗೊಳ್ಳುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರ ನೋಡೋದಾದ್ರೆ ಸೊ ಇಲ್ಲಿ 30 ತಿಂಗಳುಗಳಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಉತ್ತರವನ್ನು ಸೊ ಈ ರೀತಿಯಾಗಿ ಬರೀರಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಸೊ 2 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. ಸೊ ಅಲ್ಲಿ ಚಾಲುಕ್ಯರು ಕಲಾರಾಧಕರಾಗಿದ್ದರು ಸೊ ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ ಸೊ ಉತ್ತರವನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲೇ ಒಂದು ಅಂಶ ಏನಂತಂದ್ರೆ ಕಾಶಿ ವಿಶ್ವೇಶ್ವರ ಆಮೇಲೆ ಇಟಗಿಯ ಒಂದು ಮಹಾದೇವ ದೇವಾಲಯ ಅಂತೇಳಿ ಕರಿತೀವಿ. ಇನ್ನು ಮಲ್ಲಿಕಾರ್ಜುನ ಮಂದಿರ ಆಗಿರ್ಬೋದು, ಗದಗಿನ ತ್ರಿಕೂಟೇಶ್ವರ ಒಂದು ದೇವಾಲಯಗಳು ಸೊ ಇವರ ಒಂದು ಕಾಲದ ಏನಪ್ಪ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಾಲಯಗಳು ಆಗಿರ್ತವೆ. ಇನ್ನು ಇವರು ಕಲಾಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೊಡ್ತಾರೆ. ಸೊ ಅದೇ ರೀತಿ ಸಂಗೀತ ನೃತ್ಯಗಳಾಗಿರ್ಬೋದು ಅವುಗಳಿಗೂ ಕೂಡ ಏನಾಗ್ತವೆ ಅಂತಂದರೆ ಇಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಸೊ ಹಾಗಾಗಿ ಅವುಗಳು ಕೂಡ ಇಲ್ಲಿ ಅಭಿವೃದ್ಧಿ ಆಗ್ತವೆ. ಇನ್ನು ಕಲಾವಿದರನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೇಮಿಸಿಕೊಳ್ಳಾಗ್ತದೆ ಅಂತೇಳಿ ಬರೀಬೇಕು. ಇನ್ನು ಮಹಾರಾಣಿ ಚಂದ್ರಲೇಖೆ ಅಂತಕ್ಕಂಥವ್ರು ಸೊ ಅನೇಕ ವಿದ್ವಾಂಸರಿಗೆ ಇಲ್ಲಿ ಮತ್ತು ನೃತ್ಯಗಾತಿಯರಿಗೆ ಆಶ್ರಯವನ್ನು ಇಲ್ಲಿ ಕೊಟ್ಟಿದ್ದಳು. ಸೊ ಚಂದ್ರಲೇಖೆ ಅಂತಕ್ಕಂಥವಳು. ಇನ್ನು ಸಂಗೀತ ನೃತ್ಯ ಕಲೆ ಸೊ ಆಭರಣ ಸೊ ಮುಂತಾದ ವಿಷಯಗಳೇನಂತಂದರೆ ಇಲ್ಲಿ ಮಾನಸೋಲ್ಲಾಸ ಹಾಗೂ ಸಂಗೀತ ಚೂಡಾಮಣಿ ಅಂತಕ್ಕಂಥ ಗ್ರಂಥಗಳಲ್ಲಿ ಏನಾಗ್ತದೆ ಅಂದ್ರೆ ನಮಗಿಲ್ಲಿ ಮಾಹಿತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಚಾಲುಕ್ಯರು ಸೊ ಕಲಾ ಆರಾಧಕರಾಗಿದ್ದರು ಅಂತಕ್ಕಂಥ ಒಂದು ಹೇಳಿಕೆಗೆ ಸೊ ಇಲ್ಲಿ ಈ ರೀತಿಯಾಗಿ ಉತ್ತರವನ್ನು ಬರೀರಿ. ಓಕೆ. ಇನ್ನು 7ನೇ ಪ್ರಶ್ನೆ ಬಂದಾಗ, ಸೊ ಚೋಳರ ಒಂದು ಆಳ್ವಿಕೆಯ ಪ್ರಮುಖ ಲಕ್ಷಣಗಳನ್ನಿಲ್ಲಿ ಪಟ್ಟಿ ಮಾಡಿರಿ ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ. ಸೊ ಗ್ರಾಮದ ಸ್ವಯಮಾಧಿಪತ್ಯದ ಒಂದು ಬೆಳವಣಿಗೆಯಲ್ಲಿ ಕಂಡು ಬರುತ್ತದೆ. ಸೊ ಅದೇ ರೀತಿ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು. ತರಕ್ ಕುರ್ರಂ ಅಂತಕ್ಕಂಥದ್ದು ಸೊ ಒಂದು ಹಳ್ಳಿಯಾಗಿರ್ತದೆ. ಪ್ರತಿ ಕುರ್ರಂಗೂ ಸೊ ಮಹಾಸಭೆ ಅಂತಕ್ಕಂಥ ಒಂದು ಗ್ರಾಮ ಸಭೆ ಇರ್ತದೆ. ಸೊ ಅದೇ ರೀತಿ ಇದನ್ನು ಪೆರಂಗುರಿ ಅಂಥೇಳಿ ಕರೀತಾರೆ. ಇನ್ನು ಅದರ ಸದಸ್ಯರನ್ನು ಪೆರುಮಕ್ಕಳ್ ಅಂಥೇಳಿ ಏನು ಮಾಡ್ತೀವಿ ಕರೆಯಲಾಗ್ತಿದೆ. ಇನ್ನು ಸದಸ್ಯರನ್ನು ಚುನಾವಣೆ ಮೂಲಕ ಇಲ್ಲಿ ಆರಿಸಲಾಗ್ತಾ ಇತ್ತು. ಇನ್ನು ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಚುನಾವಣೆಗೆ ಏನಂತಂದ್ರೆ ಅರ್ಹರಾಗಿದ್ದರು. ಸೊ ಇದೇನಂತಂದ್ರೆ ಇಲ್ಲಿ ಚೋಳರ ಆಳ್ವಿಕೆಯ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣಗಳು. ಸೊ ಅದೇ ರೀತಿ 8ನೇ ಪ್ರಶ್ನೆ ತೆಗೆದುಕೊಂಡಾಗ, ಸೊ ಸಮಾಜದ ಒಂದು ಲಕ್ಷಣಗಳಲ್ಲಿ ಪಟ್ಟಿ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಬೇಸಾಯವನ್ನು ಅವಲಂಬಿಸಿ ಬದುಕ್ತಕ್ಕಂಥ ಇಲ್ಲಿ ಸಮಾಜ, ಆಮೇಲೆ ಕೃಷಿ ಉತ್ಪನ್ನಗಳಲ್ಲಿ ಜೀವನಾಧಾರ. ಸೊ ಇದು ಕೃಷಿ ಸಮಾಜ ಅಂತೇಳಿ ಮಾಡಿಕೊಳ್ಳ್ರಿ. ಸೊ ಇಲ್ಲಿ ಕೃಷಿ ಸಮಾಜದ ಒಂದು ಲಕ್ಷಣಗಳು ಸೊ ಇಲ್ಲಿ ಪಟ್ಟಿ ಮಾಡುತ್ತಂತೇಳಿ ಇದ್ದಾವೆ. ಸೊ ಅದರಲ್ಲಿ ಇಲ್ಲಿ 2 ಪಾಯಿಂಟ್ ಅದು ಸೊ ಯಾವುದಂದ್ರೆ ಬೇಸಾಯವನ್ನು ಅವಲಂಬಿಸಿರ್ತಕ್ಕಂಥದ್ದು.
ಇನ್ನು ಕೃಷಿ ಉತ್ಪನ್ನಗಳೇ ಇಲ್ಲಿ ಜೀವನಾಧಾರವಾಗಿರ್ತವೆ. ಸೊ ಒಂದು ಕಡೆ ನೆಲೆಸಿರ್ತಾರೆ. ಸೊ ಕೃಷಿಯೊಂದಿಗೆ ಇತರ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಇನ್ನು ವಿವಿಧ ರೀತಿಯ ಕೌಶಲ್ಯಗಳನ್ನು ಇಲ್ಲಿ ಹೊಂದಿರ್ತಾರೆ. ಓಕೆ, ಇನ್ನು 9ನೇ ಪ್ರಶ್ನೆ. ಶಬ್ದ ಮಾಲಿನ್ಯ ನೇರವಾಗಿ ಮಾನವನಿಗೆ ಹಾನಿಕಾರಕವಾಗಿದೆ, ಕಾರಣ ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಶಬ್ದ ಮಾಲಿನ್ಯದಿಂದ ಶಾಶ್ವತವಾಗಿ ಕಿವಿ ಕೇಳಿಸುವುದಿಲ್ಲ. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗ್ತವೆ. ಆಮೇಲೆ ಹೃದಯಾಘಾತ ಅಂತಕ್ಕಂಥದ್ದು ಸಂಭವಿಸಬಹುದು. ಇನ್ನು ಮಾನಸಿಕ ಅಸ್ವಸ್ಥತೆ ಅಂತಕ್ಕಂಥದ್ದು ಉಂಟಾಗ್ತದೆ. ಇನ್ನು ನಿದ್ರಾಭಂಗ ಆಗಿರ್ಬೋದು, ಏಕಾಗ್ರತೆಗೆ ಭಂಗ ಆಗಿರ್ಬೋದು, ತಲೆನೋವು ಅಂತಕ್ಕಂಥದ್ದು ಒಂದು ಸಮಸ್ಯೆಗಳು ಉದ್ಭವ ಆಗ್ತವೆ. ಅದೇ ರೀತಿ ಹೆಚ್ಚಿನ ಒಂದು ಆಯಾಸ ಅಂತಕ್ಕಂಥದ್ದು ಕೂಡ ಇಲ್ಲಿ ಈ ಶಬ್ದ ಮಾಲಿನ್ಯದಿಂದ ಉಂಟಾಗುವ ಒಂದು ಸಾಧ್ಯತೆ ಇರುತ್ತದೆ. ಓಕೆ, 10ನೇ ಪ್ರಶ್ನೆ. ಸಹಕಾರಿ ಸಂಘಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಇವುಗಳೇನಪ್ಪ ಅಂದ್ರೆ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳು ಆಗಿರ್ತವೆ. ಯಾವುದೇ ಭೇದವಿರುವುದಿಲ್ಲ. ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಒಂದು ಅವಕಾಶ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಸದಸ್ಯರ ಸಂಖ್ಯೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿತಿ ಇರುವುದಿಲ್ಲ. ಪ್ರಜಾಪ್ರಭುತ್ವ ಮಾದರಿ ಅಂತಕ್ಕಂಥದ್ದು ಆಡಳಿತವಿರ್ತದೆ. ಇನ್ನು ಎಷ್ಟೇ ಬಂಡವಾಳ ಹೂಡಿದ್ದರೂ ಒಂದೇ ಮತ ಚಲಾಯಿಸ್ತಕ್ಕಂಥ ಒಂದು ಹಕ್ಕು ಈ ಒಂದು ಸಂಸ್ಥೆಗಳಲ್ಲಿ ಕಂಡುಬರ್ತದೆ. ಎಲ್ಲವೂ ಕೂಡ ಏನಂತಂದರೆ ಸಾಮಾನ್ಯವಾಗಿರ್ತಕ್ಕಂಥ ಲಕ್ಷಣಗಳು. ಓಕೆ, ಇನ್ನು ಮುಖ್ಯ ಪ್ರಶ್ನೆ 4 ಬಂದಾಗ 6 ಅಂಕದ ಒಂದು ಪ್ರಶ್ನೆ ಇರ್ತದೆ. ಯಾವುದು 3 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕಂಡುಬರ್ತದೆ 6 ವಾಕ್ಯದಲ್ಲಿ ಬರೀತಕ್ಕಂಥದ್ದು. 11ನೇ ಪ್ರಶ್ನೆ. 2ನೇ ಪುಲಕೇಶಿಯು ಚಾಲುಕ್ಯರ ಮಹಾನ್ ಅರಸ ಎಂದು ಹೇಗೆ ಸಮರ್ಥಿಸುತ್ತೀರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಬಾದಾಮಿ ಚಾಲುಕ್ಯರ ಅತ್ಯಂತ ಶಕ್ತಿಶಾಲಿ ಚಕ್ರವರ್ತಿ ಯಾರಾಗಿದ್ದರಂತಂದ್ರೆ ಇಲ್ಲಿ ಇಮ್ಮಡಿ ಪುಲಕೇಶಿ ಆಗಿರ್ತಾನೆ. ಆಮೇಲೆ ತಮ್ಮ ಚಕ್ರಾಧಿಪತ್ಯವನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ವಿಸ್ತರಣೆ ಮಾಡ್ತಾನೆ. ಇನ್ನು ಪಲ್ಲವರ ಅರಸ ಮಹೇಂದ್ರವರ್ಮನನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಸೋಲಿಸ್ತಾನೆ. ಅಷ್ಟೇ ಅಲ್ಲದೆ ವರ್ಧನರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಹರ್ಷವರ್ಧನನ ಸೋಲಿಸಿ ದಕ್ಷಿಣ ಪತೇಶ್ವರ ಅಂತಕ್ಕಂಥ ಒಂದು ಬಿರುದನಲ್ಲಿ ಪಡ್ಕೋತಾನೆ, ದಕ್ಷಿಣ ಪತೇಶ್ವರ ಅಂತೇಳಿ. ಇನ್ನು ಅದೇ ರೀತಿ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅಂಥೇಳಿ ಒಂದು ಬಿರುದು ಪಡ್ಕೊಳ್ತಾನೆ. ಇನ್ನು ತನ್ನ ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಿ ತನ್ನ ಸಹೋದರರನ್ನು ಅಧಿಕಾರಿಗಳನ್ನಾಗಿ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ನೇಮಿಸ್ಕೊಳ್ತಾನೆ. ಅದೇ ರೀತಿ ಹುಯೆನ್ಸಾಂಗನು ಚಾಳುಕ್ಯ ರಾಜಧಾನಿಗೆ ಏನು ಮಾಡಿರ್ತಾನೆ ಅಂತಂದರೆ ಭೇಟಿಯನ್ನು ಕೊಟ್ಟಿರ್ತಾನೆ. ಇನ್ನು ದೊರೆಯು ನ್ಯಾಯವಾದಿ ಮತ್ತು ಕರುಣಾಳುವಾಗಿದ್ದನು ಅಂತೇಳಿ ಇಲ್ಲಿ ಬರೀತಾ ಹೋಗ್ತಾನೆ. ಇನ್ನು ಅದೇ ರೀತಿ ರಾಜನಿಗೆ ಪ್ರಜೆಗಳಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರೀತಿ ಕೂಡ ಇದ್ದಿತ್ತು ಅಂತೇಳಿ ಇಲ್ಲಿ ಹುಯೆನ್ಸಾಂಗ್ ತನ್ನ ಒಂದು ಗ್ರಂಥದಲ್ಲಿ ತಿಳಿಸ್ತಾನೆ. ಆಶಾವಾದಿ ರಾಜ್ಯವಾಗಿದ್ದನು ಅಂತೇಳಿ ಇಲ್ಲಿ ನಾವು ಹೇಳ್ಬೋದು. ಇನ್ನು ಅದೇ ರೀತಿ ವಿದೇಶಿ ದೊರೆಗಳೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಿದ್ದ. ಇನ್ನು ಪರ್ಷಿಯನ್ ಒಂದು ದೊರೆಗಳಾಗಿದ್ದ ಇಮ್ಮಡಿ ಖುಸ್ರೋವಿನೊಡನೆಪ್ಪ ಅಂದ್ರೆ ಒಂದು ರಾಯಭಾರಿ ಸಂಬಂಧವನ್ನು ಇಲ್ಲಿ ಹೊಂದಿದ್ದ ಅಂಥೇಳಿ ಅರಬ್ ಇತಿಹಾಸಕಾರರು ಏನು ಮಾಡ್ತಾರೆ ಅಂತಂದ್ರೆ ತಿಳಿಸ್ತಾರೆ. ಎಲ್ಲ ಅಂಶಗಳಿಂದ ನಮಗೇನು ತಿಳಿತಿತ್ತಪ್ಪ ಅಂತಂದ್ರೆ ಇಲ್ಲಿ ಇಮ್ಮಡಿ ಪುಲಕೇಶಿ ಅಂತಕ್ಕಂಥವನು ಚಾಲುಕ್ಯರ ಒಂದು ಮಹಾನ್ ಅರಸ ಅಂತೇಳಿ ನಾವೇನು ಮಾಡ್ಬೋದು ತಿಳ್ಕೊಳ್ಬೋದು. ಓಕೆ, ಇನ್ನು ಕೊನೆಯದಾಗಿ ಒಂದು ನಕ್ಷೆ ಇಲ್ಲಿರ್ತಕ್ಕಂಥದ್ದು ಭಾರತ ನಕ್ಷೆ ಅಂತಕ್ಕಂಥದ್ದು ಯಾವುದಾದ್ರೂ 2 ಇಲ್ಲಿ ಗುರುತಿಸ್ತಕ್ಕಂಥದ್ದು. 4 ಅದಾವ. ಐಹೊಳೆ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಆಮೇಲೆ ಪಟ್ಟದಕಲ್ಲು, ಬನವಾಸಿ ಅಂತಕ್ಕಂಥದ್ದು. ಇಲ್ಲಿ ಮ್ಯಾಪ್ನಲ್ಲಿ ಕೊಟ್ಟಿರ್ತೀನಿ ನೋಡಿರಿ ನಿಮಗೆ. ಇಲ್ಲೆಲ್ಲವೂ ಕೂಡ ಅಂತೇನಂದ್ರೆ ಐಹೊಳೆ ಅಂತಕ್ಕಂಥದ್ದು. ಇಲ್ಲಿ ಪಟ್ಟದಕಲ್ಲು. ಇಲ್ಲಿ ಒಂದು 3 ಭಾಗದಲ್ಲಿ ಏನಂತಂದ್ರೆ ಈ ಒಂದು ಪ್ಲೇಸ್ಗಳು ಕಂಡು ಬರ್ತವೆ. ಇನ್ನು ಕೊನೆಯದಾಗಿ ಬನವಾಸಿ ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಇದಿಷ್ಟು ಏನಂತಂದ್ರೆ 8ನೇ ತರಗತಿ ಒಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು FA4 ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಇನ್ನು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.